सुमतिभिरनुमेयं शुद्धकाजं सखाजं सुखमजमनपाजं मुक्त्युपाजं विभाजं द्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशभिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। शिरःपत्ते नित्या गणितगुणमाणिक्य विशदप्रभाजालोल्लासो वहत सकलावद्यतमसे जगन्मस्थेव प्रणयरचनाशीलवपुषे नमो शेषाम्नाय स्मृतिहृदयदीप्ताय हरणे येन प्रादुरभावि भूमिवलजे विस्तारे गोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं माद्याजिमेवानसं व्याप्तिर्यस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे कतिमे मनः न शब्दार्थो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ವಿವರಣ ಕಾರಣ ಮತ ಬರ್ತಾ ಇದೆ. ಅಂದ್ರೆ ಶ್ರವಣ ಸಾಕು, ಮನನ ಧ್ಯಾನ ಯಾವ್ದು ಬೇಡ, ದೇವರ ಸಾಕ್ಷಾತ್ಕಾರಕ್ಕೆ ಸಾಕು ಅಂತ ಮಾತು. ಅದಕ್ಕೆ ಪ್ರಶ್ನೆ ಮಾಡಿದ್ರು, ಅಲ್ಲ ಕೇಳದ್ ಕೂಡಲೇ ಯಾರು ಸಾಕ್ಷಾತ್ಕಾರ ಆಗತ್ತ? ಯಾರ್ದೋ ಒಬ್ರ ಬಗ್ಗೆ ಕೇಳಿದ್ವಿ, ದಿಢೀರಂತ ಅವ್ರ ಕಣ್ಣು ಕಾಣಿಸ್ಬಿಡ್ತಾರ, ದಿಢೀರ್ ನಮ್ ಕಣ್ಮುಂದೆ ಬಂದ್ಬಿಡ್ತಾರ. ಯಾವಲಾರು ಅವ್ರ ಬಗ್ಗೆ ಕೇಳಿರ್ತೀವಿ, ಯಾವಲಾರು ನೋಡ್ತೀವಿ, ಅಥವಾ ಇಲ್ಲೇ ಇದ್ರು ಎಲ್ಲ ಅವ್ರ ಬಗ್ಗೆ ಕೇಳಿದ್ವಿ, ಅಷ್ಟೊತ್ತು ಮುಂದ್ ಬಂದ್ರು ಅಚಾನಕ್ ಆಗಿ ಅಷ್ಟೇ. ಆದ್ರೆ ಶಬ್ದ ಕೇಳಿದ್ರೆ ಸಾಕು, ಒಬ್ಬ ವ್ಯಕ್ತಿ ನೋಡೋದೇ ಬೇಕಾಗಿಲ್ಲ ಕಣ್ಣಿನಿಂದ ಅಂತಿಲ್ಲ. ಯಾವ ವ್ಯಕ್ತಿಯು ಕೂಡ ಹಾಗೆ ಶಬ್ದ ಕೇಳದ ಕೂಡಲೇ ಪ್ರತ್ಯಕ್ಷ ಆಗ್ಬಿಟ್ಟ ಅಂತಿಲ್ಲ, ಕಣ್ಣಿಗೆ ಗೋಚರನಾದ ಅಂತಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅವನ್ ಕಾಣ್ಲಿಕ್ಕೆ ನಮ್ಗೆ ನಮ್ಮ ಕಣ್ಮುಂದೆನೆ ಅವ್ನ್ ಬರ್ಬೇಕು. ಕಣ್ಮುಂದೆ ಬರ್ದಿದ್ರೆ ಅವ್ನ್ ದರ್ಶನ ಆಗಲ್ಲ, ಯಾವ್ದೇ ವ್ಯಕ್ತಿ ಆಗ್ಲಿ. ಸಾಮಾನ್ಯ ಲೋಕದಲ್ಲೇ ಹೀಗಾದ್ರೆ ಇನ್ ದೇವರ ದರ್ಶನ ಆಗ್ಬೇಕು ಅಂದ್ರೆ ಬರೀ ಶಾಸ್ತ್ರವನ್ನು ಕೇಳದ ಕೂಡಲೇ ದರ್ಶನ ಆಗತ್ತೆ ಅಂದ್ರೆ ಇದನ್ನ ನಂಬ್ಲಿಕ್ ಸಾಧ್ಯನ? ಸಾಮಾನ್ಯವಾಗೂ ನಂಬಲಿಕ್ ಸಾಧ್ಯ ಇಲ್ಲ. ಅದವ್ರು ಉದಾಹರಣೆ ಕೊಟ್ರು, ಹಾಗೇನಿಲ್ಲ. ಈಗ ಶಬ್ದ ಹೇಳದ ಕೂಡಲೇ ಸಾಕ್ಷಾತ್ಕಾರ ಆಗತ್ತೆ. ಈಗ ನೀನ್ ಹತ್ತೇವನು ಅಂತಂದ್ರೆ ಹೌದು ನಾನು ಹತ್ತೇವನು ಅಂತ ಅವ್ನಿಗೊಂದು ಜ್ಞಾನ ಬರುತ್ತಲ್ಲ, ನಾನು ಅಂತ ಬರುತ್ತಲ್ಲ. ಆ ನಾನು ಅಂತ ಜ್ಞಾನ ಬಂದಾಗಲೂ ಅದನ್ನ ಪ್ರತ್ಯಕ್ಷ ಅಂತಾನೆ ಕರೀತಾರೆ. ಅದೊಂದು ಸೂಕ್ಷ್ಮ ಇಲ್ಲಿ ನಾವು ತಿಳಿಬೇಕಾಗಿತ್ತು. ಈಗ ನಾವು ಕಣ್ಣನ್ನ ತೆಗೆದು ನೋಡಿದಾಗ ಮುಂದೆ ವಸ್ತು ಕಾಣ್ತಾ ಇದೆ. ಆಗ ಇದು ಪುಸ್ತಕ, ಇದು ಮೊಬೈಲು,
ಇದು ಲ್ಯಾಪ್ಟಾಪ್, ಹೀಗೆಲ್ಲ ಜ್ಞಾನ ಬರ್ತಾ ಹೋಗುತ್ತೆ. ಒಂದೊಂದೇ ಲೌಕಿಕ ಪದಾರ್ಥಗಳ ಜ್ಞಾನ. ಕಣ್ಣು ತೆಗೆದು ಕಣ್ಣಿಗೂ ಆ ವಸ್ತುಗಳಿಗೂ ಸನ್ನಿಕರ್ಷ ಸಂಬಂಧ ಆದಾಗ ಜ್ಞಾನ ಬಂತು. ಆದ್ರೆ ಕಣ್ಣು ಮುಚ್ಚಿದಾಗ ನಮ್ಗೆ ಈ ವಸ್ತುಗಳು ಯಾವ್ದು ಕಾಣ್ತಾ ಇಲ್ಲ. ಆದ್ರೆ ಒಳಗಡೆ ಏನೋ ಖುಷಿ ಆನಂದ ಆಗ್ತಾ ಇದೆ ಒಬ್ಬನಿಗೆ, ಅಥವಾ ಒಳಗಡೆ ಏನೋ ದುಃಖ ಆಗ್ತಾ ಇದೆ. ಆ ದುಃಖದ ಜ್ಞಾನ ಮತ್ತೆ ಸುಖದ ಜ್ಞಾನ ಕಣ್ಣು ಮುಚ್ಚಿದಾಗ್ಲೂ ಆಗತ್ತಲ್ಲ. ಅದ್ ಏನ್ ಜ್ಞಾನ ಅದು ಅಂದ್ರೆ ಶಾಸ್ತ್ರದಲ್ಲಿ ತಿಳಿಸೋದು ಅದೆಲ್ಲ ಪ್ರತ್ಯಕ್ಷನೇ. ಅದೇನು ಅನುಮಾನ ಊಹೆ ಮಾಡ್ಕೊಳ್ತಾ ಇರೋದಾಗ್ಲಿ, ಅಥವಾ ಯಾರೋ ಶಬ್ದ ಹೇಳಿದಾಗ್ಲಿ, ಸುಖ ಆಯ್ತು ನಿನಗೆ ದುಃಖ ಆಯ್ತು ಯಾರು ಹೇಳಲಿಲ್ಲ, ನಾವು ಊಹೆನೂ ಮಾಡ್ಕೊಳ್ತಾ ಇಲ್ಲ. ಕಣ್ಣು ಮುಚ್ಚಿ ಏನೋ ಒಂಥರ ನೆನಪಿಸ್ಕೊಂಡು ಆನಂದ ಆಗ್ತಾ ಇದೆ ಅಷ್ಟೇ. ಆ ಆನಂದದ ಅನುಭವ, ಆನಂದದ ಸಾಕ್ಷಾತ್ಕಾರ ಅಥವಾ ದುಃಖದ ಸಾಕ್ಷಾತ್ಕಾರ ಅಂತ ಅಲ್ಲೂ ಸಾಕ್ಷಾತ್ಕಾರ ಅನ್ನೋ ಶಬ್ದ ಬಳಸ್ತೀವಿ. ಅದೇ ರೀತಿ ಒಳಗೆ ಭಗವಂತನ ಬಗ್ಗೆ ಜ್ಞಾನ ಬಂದಾಗಲೂ ಅದು ಒಂದ್ ರೀತಿ ಸಾಕ್ಷಾತ್ಕಾರ ಅಲ್ವಾ ಅಂತ ಒಂದು ಪ್ರಶ್ನೆ. ನಿಜ, ಒಳಗಡೆ ದೇವರ ಹಾಗೆ ದರ್ಶನ ಕೊಟ್ಟರೆ ಅದು ಸಾಕ್ಷಾತ್ಕಾರನೇ. ಅದೇ ರೀತಿ ಇಲ್ಲಿ ನಮ್ಮ ಜ್ಞಾನ ಬರುತ್ತಲ್ಲ, ಪ್ರತಿಯೊಬ್ಬ ಜೀವನಿಗೆ ನಾನು ಅಂತ ನನಗ್ ಜ್ಞಾನ ಇದೆ. ಅದು ಕಣ್ಣು ಮುಚ್ಚಿ ಹೇಳಿದ್ರು ನಾನು ನನಗ್ ಜ್ಞಾನ ಇದೆ, ಕಣ್ ತೆಗೆದ್ರು ನಾನು ಅಂತ ನನಗ್ ಜ್ಞಾನ ಇದ್ದೇ ಇದೆ. ಈ ನಾನು ಅಂತ ಏನು ಜ್ಞಾನ ಬರುತ್ತಲ್ಲ, ಅದು ಒಂದು ಪ್ರತ್ಯಕ್ಷ, ಅದು ಸಾಕ್ಷಾತ್ಕಾರ, ಅದು ಮನಸ್ಸಿನಿಂದ ಬರುತ್ತೆ. ನಾನು ಗೊತ್ತು, ಅದು ಬೇರೆಯವ್ರು ಹೇಳ್ಬೇಕಾಗಿಲ್ಲ. ಅದು ನೀ ಹತ್ತನೇವನು ಅಂತಂದಾಗ ಹೌದು ನಾನು ಹತ್ತನೇವನು, ನಾನು ಹತ್ತನೇವನು ಅಂತ ಅಂತಾರಲ್ಲ, ಆಗ ಅವನಿಗೆ ಅದ್ರ ಬಗ್ಗೆ ಸಾಕ್ಷಾತ್ಕಾರ ಆಯ್ತು. ನನ್ನ ಬಗ್ಗೆ ನನಗ್ ಸಾಕ್ಷಾತ್ಕಾರ ಆಯ್ತು, ನಾನು ಹತ್ತನೇವನಂತೆ. ಇಲ್ಲಿವರೆಗೂ 9 ಜನ ಬಂದು ಹೋಗಿದ್ರು, ಗೊತ್ತಾಯ್ತು ನಾನು ಹತ್ತನೇವನು ಅಂತ. ಹಾಗಾದ್ರೆ ಶಬ್ದ ಕೇಳದಾಗ್ಲೂ ನಾನು 10ನೇವನು ಅನ್ನುವ ಸಾಕ್ಷಾತ್ಕಾರ ಆಗತ್ತಲ್ಲ. ಹಾಗೆ ಏನ್ ಒಪ್ಪಬೇಕು ಅಂದ್ರೆ ಕೊನೆಗೆ ಶಬ್ದ ಕೇಳಿದಾಗ ಒಬ್ಬನಿಗೆ ಪ್ರತ್ಯಕ್ಷ ಸಾಕ್ಷಾತ್ಕಾರನೇ ಆಗ್ಲಿಲ್ಲ, ತಪ್ಪು. ಸಾಕ್ಷಾತ್ಕಾರ ಆಗತ್ತೆ, ಅದಕ್ಕೊಂದು ಉದಾಹರಣೆನು ಈಗ ಕೊಟ್ವಿ ಅಂತ ಇಷ್ಟು ತಾನು ಪ್ರತಿಪಾದನೆ ಮಾಡ್ತಾ ಹೋದ ಪೂರ್ವ ಪಕ್ಷಿ. ಇನ್ನು ಇದಕ್ಕೆ ಉತ್ತರ ಬಂದಿಲ್ಲ, ಇನ್ನು ಪೂರ್ವ ಪಕ್ಷನೇ ನಡೀತಾ ಹೋಗುತ್ತೆ ಈ ಪ್ಯಾರಾ ಫುಲ್. ಆ ಪೂರ್ವ ಪಕ್ಷ ಎಲ್ಲ ಆಮೇಲೆ ಖಂಡನೆ ಮತ್ತೆ ಶುರು ಮಾಡ್ತಾರೆ ಜಯತೀರ್ಥರು. ಇಷ್ಟ ಆಯ್ತು. ಅವಾಗ ಒಂದು ಉದಾಹರಣೆ ಕೊಟ್ರು, ಏನು ಕ್ವಚಿತ್ ಬಹಳತಮೇ ತಮಸಿ, ತುಂಬಾ ಕತ್ತಲಿದೆ. ಆ ಕತ್ಲಿದ್ದಾಗ ಬೆಳಕು ಚೂರು ಇಲ್ಲ, ಕಣ್ಣಿಲ್ದೇ ಇರೋರ್ಗೂ ಒಂದೇ, ಕಣ್ಣಿದ್ದವ್ರಿಗೂ ಒಂದೇ. ಆ ತರ ಒಂದ್ ವಾಕ್ಯ ಪ್ರಯೋಗ, ದಶಮೋಸ್ಮಿ ಅಂತ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಬೆಳಕಿದ್ರು ಕಣ್ಣಿಲ್ದೇ ಇರೋದ್ರಿಂದ ನೀನ್ 10ನೇವನು ಅಂದಾಗ ಅವನಿಗೆ ನಾನು 10ನೇವನು, ದಶಮೋ ಅಸ್ಮಿ ಅಂತ ತನಗೊಂದು ಜ್ಞಾನ ಬಂತು, ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಕಣ್ಣಾರೆ ನೋಡೋದನ್ನ ಹೇಳ್ತೀವಲ್ಲ, ದೇವರು ಕಣ್ಮುಂದೆ ಬಂದಿದ್ದಾನೆ ಅಂತ. ಅದು ಹೇಗೋ ಅದೇ ರೀತಿ ಅಹಂ ಅಂತ ನಮ್ಗೆ ಅಪರೋಕ್ಷ ಜ್ಞಾನ, ನನ್ನ ಬಗ್ಗೆ ನನಗ್ ಜ್ಞಾನ ಇದೆ. ನಾವು ನೋಡ್ಕೊಳ್ಲಿಕ್ಕಾಗತ್ತೋ ಅಂದ್ರೆ ಮನಸ್ಸಿನಿಂದಲೂ ನಮ್ಮ ದರ್ಶನ ಆಗತ್ತ ನಮಗೆ, ಇಲ್ಲ ವಸ್ತುತಃ. ಆದ್ರೆ ನಾನು ಅಂತ ಒಂದು ನನ್ನ ಬರುತ್ತಲ್ಲ, ಅದು ನಮ್ ಸಾಕ್ಷಾತ್ಕಾರನೇ. ನನ್ನ ಬಗ್ಗೆ ನನಗ್ ಜ್ಞಾನ ಬರೋದು ಸಾಕ್ಷಾತ್ಕಾರನೇ, ಅದನ್ನ ಅಪರೋಕ್ಷ ಜ್ಞಾನ ಅಂತಾನೆ ಹೇಳ್ತಾರೆ. ನಿಜವಾಗಿ ನಮ್ಗೆ ಆ ತರದ ಅಪರೋಕ್ಷ ನಮ್ಗೆ ಆಗಿಲ್ಲ. ನಿಜ ಯಾವ ತರ, ನಮ್ ಜೀವ ಸ್ವರೂಪ ಹೇಗಿದೆ ಅದನ್ನ ಹೇಗೆ ನಾವ್ ಅರ್ಥೈಸ್ಕೊಡೋದು, ಇದು ಯಾವ್ದ್ರ ಜ್ಞಾನ ವಸ್ತುತಃ ಆಗಿಲ್ಲ. ನಾನು ಅಂತ ಜ್ಞಾನ ಬರೋದು ಅಪರೋಕ್ಷ ಜ್ಞಾನ ಅಷ್ಟೇ. ಆ ನನ್ನಲ್ಲಿ ಏನೇನಿದೆ ಅದು ವಿಶೇಷ ಧರ್ಮ ಗೊತ್ತಿಲ್ಲ, ಸಾಮಾನ್ಯವಾಗಿ ಗೊತ್ತಿದೆ ನಾನು ಅಂತ ಒಂದ್ ಪದಾರ್ಥ ಇದೆ, ಜೀವ ಅಂತ ಒಂದಿದೆ, ಅಷ್ಟು ಗೊತ್ತು. ಇಷ್ಟೆಲ್ಲ ಇಟ್ಕೊಂಡು ಇಲ್ಲಿ ವಾಕ್ಯ ಅರ್ಥ ಮಾಡ್ತಾ ಇದ್ದಾರೆ. ಸರಿ, ಇದರಿಂದ ಏನ್ ಹೇಳಲಿಕ್ಕೆ ಹೊರಟ್ರಿ ಈಗ? ಏನಿಲ್ಲ, ಧರ್ಮಾದಿ ವಿಷಯಸ್ಯಾಪಿ ಶಬ್ದಸ್ಯ ಅಪರೋಕ್ಷ ಜ್ಞಾನ ಸಾಧನತ್ವಾಪಾದನಂ ಸ್ಯಾತ್. ಏನಂದ್ರೆ ನಮ್ದು ಒಂದೇ ಆಕ್ಷೇಪ, ನೀವು ದೇವರ ಬಗ್ಗೆ ಹೇಳೋ ಶಬ್ದ ಕೇಳದ್ ಕೂಡಲೇ ದೇವ್ರ ಕಣ್ಣಕ್ ಕಾಣಿಸೋದಿದ್ರೆ, ಧರ್ಮ, ನರಕ, ಸ್ವರ್ಗ ಇದ್ರ ಬಗ್ಗೆ ಎಲ್ಲ ಹೇಳುವಂತ ಅನೇಕ ಶಬ್ದ ಇದೆ ವೇದದಲ್ಲಿ. ಆ ಶಬ್ದಗಳನ್ನೆಲ್ಲ ಕೇಳದ ಕೂಡ್ಲೆ, ಶ್ರವಣ ಮಾಡಿದ ಕೂಡ್ಲೆ ನಿಮಗೆ ಧರ್ಮ ಕಣ್ಮುಂದೆ ಕಾಣ್ತಾ ಇದೆಯಾ? ಸ್ವರ್ಗ ಕಣ್ಮುಂದೆ ಕಾಣ್ತಾ ಇದೆಯಾ? ನರಕ ಕಣ್ಮುಂದೆ ಕಾಣ್ತಾ ಇದೆಯಾ? ಇಲ್ಲ ತಾನೆ. ಮತ್ ಹಾಗಾದ್ರೆ ದೇವ್ರ ಹೇಗ್ ಕಾಣ್ತಾನೆ? ದೇವ್ರು ಕಾಣ್ತಾನೆ ಅಂದ್ರೆ ಹಾಗಾದ್ರೆ ಈ ವಸ್ತುಗಳು ಕಾಣ್ಲಿ ಕೇಳದ ಕೂಡ್ಲೆ. ಶಬ್ದದಿಂದ ಆ ವಿಷಯಗಳು ಸ್ವರ್ಗ ನರಕ ಇತ್ಯಾದಿಗಳ ಬಗ್ಗೆ ಕೇಳಿದಾಗ ಅವುಗಳು ಯಾಕೆ ಕಣ್ಣಕ್ ಕಾಣ್ಬಾರ್ದು? ದೇವರೇ ಕಾಣ್ತಾರಂತೆ ಇವೆಲ್ಲ ಯಾಕೆ ಕಾಣ್ಬಾರ್ದು ಅಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಅದನ್ನ ಈಗ ಖಂಡನೆ ಮಾಡ್ತಾರೆ, ಇಲ್ಲ ನಿಮ್ಮ ಪ್ರಶ್ನೆ ಸರಿ ಇಲ್ಲ. ಯಾಕೆಂದ್ರೆ ದೇವ್ರ ಕಾಣೋದಕ್ಕೂ ಈ ಶಬ್ದದಿಂದ ಬೇರೆ ಧರ್ಮ ಸ್ವರ್ಗ ನರಕ ಕಾಣೋದಕ್ ವ್ಯತ್ಯಾಸ ಇದೆ, ಅದು ನಿಮ್ಗೆ ಗೊತ್ತಾಗಿಲ್ಲ. ವೈಷಮ್ಯ ವ್ಯತ್ಯಾಸ ಇದೆ, ಅದು ನಾವ್ ಹೇಳ್ತೀವಿ ಕೇಳಿ ಅಂತ ವಿವರಣಕಾರ ಅವನೇ ಮತ್ತೆ ಆ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾ ಇದ್ದಾನೆ. ಏನು ಅಂದ್ರೆ, ಪ್ರಕೃತೋ ಹಿ ಶಬ್ದ ಅಪರೋಕ್ಷ ಬ್ರಹ್ಮಾತ್ಮ ವಿಷಯ ನ ತಥಾ ಅನ್ಯ ಅಸ್ತಿ ಚ ಅಸ್ಯ ಅಪರೋಕ್ಷ ಜ್ಞಾನ ಸಾಧನತ್ವೇ ಪ್ರಮಾಣಂ. ಬಹಳ ಕಠಿಣವಾಗಿ ಹೇಳ್ತಾನೆ. ಅವ್ರು ಏನಂದ್ರೆ ಹೇಗೋ ಒಂದ್ ಮಾಡ್ಬೇಕು, ತಮ್ಮ ಸಿದ್ಧಾಂತನ ಸಮರ್ಥನೆ ಮಾಡ್ಬೇಕು.
ಶ್ರವಣ ಸಾಕು, ಕೇಳ್ತಾ ಇದ್ರೆ ಸಾಕು, ಮನನ ಧ್ಯಾನ ಬೇಡ ಅಂತ ಸಿದ್ಧಾಂತ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಹೇಳಿದ್ಮೇಲೆ ಅದನ್ನ ಸೋಲೊಪ್ಲಿಕ್ಕೆ ರೆಡಿ ಇಲ್ಲ, ಸೋಲೊಪ್ಕೊಳ್ಳಿಕ್ಕೆ ಹೇಗಾದ್ರೂ ನೋಡಿ ಸಮರ್ಥನೆ ಮಾಡ್ಬೇಕು. ಅದಕ್ಕೆ ಅನೇಕ ಅನುಮಾನ ಪ್ರಮಾಣ ಅದು ಇದು ಸುಮಾರು ಕೊಡ್ತಾರೆ, ಕೊನೆಗೆ ಸಿಕ್ಕಾಕೊಳ್ತಾರೆ, ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅದ್ ಹೇಗೆ ಜಯದೇವ ತುಂಬಾ ಚೆನ್ನಾಗಿ ಅದಕ್ಕೆ ಉತ್ತರ ಕೊಡ್ತಾರೆ. ಸದ್ಯದಲ್ಲಿ ಈಗೇನಾಯ್ತು, ಈಗ ಶಬ್ದ ಪುಣ್ಯದ ಬಗ್ಗೆನೋ ಸ್ವರ್ಗದ ಬಗ್ಗೆನೋ ನರಕದ ಬಗ್ಗೆನೋ ಇರುವಂತ ಶಬ್ದ ಇರತ್ತಲ್ಲ, ಅದಕ್ಕೆ ಧರ್ಮ ಕಾಣಿಸುವಂತ ಶಕ್ತಿ ಇರಲ್ಲ ಆ ಶಬ್ದಕ್ಕೆ. ಆ ಶಬ್ದ ನಿಮ್ಗೆ ಧರ್ಮದ ಪರಿಚಯ ಮಾಡ್ಬೋದು, ಯಾವ್ದು ಧರ್ಮ ಯಾವ್ದು ಧರ್ಮ ಅದೆಲ್ಲ ಪರಿಚಯ ಮಾಡ್ಕೊಡ್ಬೋದು. ಅಂದ್ರೆ ಸಂಧ್ಯಾ ವಂದನೆ ಧರ್ಮ, ಮತ್ತೆ ಮಾಂಸ ಭಕ್ಷಣ ಅಧರ್ಮ, ಇದೆಲ್ಲ ನಾವು ಕೇಳ್ತೀವಿ ವೇದದ ಶಬ್ದಗಳಿಂದ. ಹಾಗಂತ ನಮ್ಗೆ ಅದೇನ್ ಕಣ್ಣಿಗೆ ಕಾಣಿಸಲ್ಲ, ನಿಜ. ಸ್ವರ್ಗ ಹೀಗಿದೆ ಹಾಗಿದೆ ಎಲ್ಲ ವರ್ಣಿಸ್ತು ಬೇಡ, ನರಕ ಹಾಗಿದೆ ಹೀಗಿದೆ ಎಲ್ಲ ವರ್ಣಿಸ್ತು, ಶಬ್ದ ಕೇಳಿದ್ವಿ. ಆ ಶಬ್ದಗಳಿಗೆಲ್ಲ ಏನ್ ಶಕ್ತಿ ಅಂದ್ರೆ ಅವುಗಳನ್ನೆಲ್ಲ ಕಾಣಿಸೋ ಹಾಗೆ ಮಾಡೋ ಶಕ್ತಿ ಇಲ್ಲ ಆ ಶಬ್ದಕ್ಕೆ. ಯಾಕಂದ್ರೆ ಆ ಶಬ್ದಕ್ ವಿಷಯ ಏನು, ಆ ಶಬ್ದ ಯಾರ ಬಗ್ಗೆ ಹೇಳ್ತಾ ಇರೋದು, ಈ ನರಕದಲ್ಲಿರೋರ ಬಗ್ಗೆ ಆಗ್ಲಿ, ನರಕದ ಬಗ್ಗೆ ಆಗ್ಲಿ, ಸ್ವರ್ಗದ ಬಗ್ಗೆ ಆಗ್ಲಿ, ಇಷ್ಟೇ ಹೇಳ್ತಾ ಇರೋದು. ಆದ್ರಿಂದ ಅಂಥ ಶಬ್ದ ಅದು ಬೇರೆ. ಅಂದ್ರೆ ಶಬ್ದಗಳಲ್ಲಿ ವ್ಯತ್ಯಾಸ ಇದೆ ಅಂತ ಇವ್ರು ಹೇಳಲಿಕ್ಕೆ ಹೊರಟಿರೋದು. ಎಲ್ಲಾ ಶಬ್ದಗಳಿಗೂ ಎಲ್ಲಾ ತರ ಶಕ್ತಿ ಇರಲ್ಲ. ಈಗ ಹಾಗೆ ನೋಡಿದ್ರೆ ನಾವ್ ಮಾಡೋ ಸ್ತೋತ್ರಕ್ಕೂ ನಾವೇ ಒಂದು ಪದ್ಯ ರಚನೆ ಮಾಡ್ತೀವಿ ಸಂಸ್ಕೃತದಲ್ಲಿ, ಸಂಸ್ಕೃತ ಬರೋ ಒಂದು ಸ್ತೋತ್ರ ಮಾಡ್ತೀವಿ ದೇವ್ರ ಮೇಲೆ. ನಾವ್ ಮಾಡೋ ಸ್ತೋತ್ರಕ್ಕೂ ಜ್ಞಾನಿಗಳು ಮಾಡೋ ಸ್ತೋತ್ರಕ್ಕೂ ಬ್ರಹ್ಮದೇವ್ರು ಮಾಡೋ ಸ್ತೋತ್ರಕ್ಕೂ ಲಕ್ಷ್ಮೀದೇವಿ ಮಾಡೋ ಸ್ತೋತ್ರಕ್ಕೂ ವ್ಯತ್ಯಾಸ ಇಲ್ವಾ? ಎಲ್ಲಾ ದೇವ್ರ ಬಗ್ಗೆನೆ ಶಬ್ದಗಳೇ. ಆದ್ರೆ ಕರ್ತೃಭೇದೇನ ಭಿದ್ಯತೆ. ಈ ವಾದಿರಾಜರು ಒಂದು ಸ್ತೋತ್ರ ಬರೀತಾರೆ, ವ್ಯಾಸರಾಜರು ಬರೀತಾರೆ, ಎಲ್ರೂ ಸಂಸ್ಕೃತ ಗೊತ್ತಿದ್ದವ್ರೆ, ಎಲ್ರೂ ವಿದ್ವಾಂಸರೇ, ಎಲ್ರೂ ಸ್ತೋತ್ರವನ್ನು ಬರೀತಾರೆ ದೇವ್ರ ಬಗ್ಗೆ. ಶಬ್ದ ಒಂದೇ ತಾನೆ, ದೇವ್ರ ಬಗ್ಗೆ ಆಡೋ ಶಬ್ದ ಒಂದೇ ತಾನೆ. ಅದು ವ್ಯಾಸರಾಜರು ಹೇಳಿರ್ಲಿ ಮತ್ತೊಬ್ರು ಹೇಳಿರ್ಲಿ ಅಂದ್ರೆ ಹಾಗಲ್ಲ. ಪ್ರತಿಯೊಂದು ಶಬ್ದಕ್ಕೂ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ. ಅದು ಯಾರು ಮಾಡಿತ್ತು, ಯಾವ ಅನುಸಂಧಾನದಿಂದ ಮಾಡಿತ್ತು, ಅದ್ರ ಹಿನ್ನೆಲೆ ತುಂಬಾ ಇರುತ್ತೆ. ಅದೇ ಶಬ್ದ ಆಗಿರ್ಬಹುದು ಭಗವಾನ್, ನಾವು ಭಗವಾನ್ ಅಂತಾನೆ ಬರ್ತೀವಿ, ಏನ್ ವ್ಯತ್ಯಾಸ ಏನಿದೆ? ಶಬ್ದ ಒಂದೇ ಆಗ್ಬಹುದು, ಆದ್ರೆ ಅದೇನೋ ಆ ಶಬ್ದದಲ್ಲಿ ವ್ಯತ್ಯಾಸ ಇದೆ. ಆ ಶಬ್ದ ಪಾರಾಯಣ ಮಾಡಿದ್ರೆ ನಮ್ಗೆ ದೇವ್ರ ಅನುಗ್ರಹ ಆಗುತ್ತೆ, ನಾವು ಮಾಡಿದ ಪಾರಾಯಣ ಮಾಡಿದ್ರೆ ನಮ್ಗೆ ಅನುಗ್ರಹ ಆಗ್ತಾ ಇರೋದು, ಆ ತರ ಸ್ಥಿತಿಲಿ ಇರುತ್ತೆ. ಹಾಗಾದ್ರೆ ಏನಾಯ್ತು? ಶಬ್ದಗಳಲ್ಲಿ ಒಂದು ವ್ಯತ್ಯಾಸ ಇದೆಯಲ್ವಾ ಅಂತ ಒಂದು ಪ್ರಶ್ನೆ. ಅದನ್ನ ಹೇಗ್ ತಗೊಂಡ್ ಬರ್ತಾನೆ ಅವನು ಅಂದ್ರೆ, ಇದು ಅರ್ಥ ಆಗ್ಲಿಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇ. ಅವನು ಹೇಳೋ ವಿಷಯ ಹೀಗೆ, ಈ ಶಬ್ದ ದೇವರ ಬಗ್ಗೆ ಹೇಳೋ ಶಬ್ದ ಇರುತ್ತಲ್ಲ, ಅದಕ್ಕೊಂದು ಶಕ್ತಿನೇ ಬೇರೆ. ಈಗ ಉದಾಹರಣೆಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಲ್ಲ ದೇವ್ರ ಬಗ್ಗೆ ಹೇಳೋ ಶಬ್ದ. ಎಷ್ಟೇ ಮನ್ಯೋ ಅದು ದೇವ್ರ ಬಗ್ಗೆ ಹೇಳೋ ಶಬ್ದ. ಈ ಶಬ್ದಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ ದೇವ್ರನ್ನ ತೋರಿಸ್ಕೊಡೋ ಶಕ್ತಿ ಇದೆ. ಯಾಕೆ? ಆ ದೇವರ ವಿಷಯ ಆ ಶಬ್ದಗಳು. ಆ ಶಬ್ದಗಳು ಇನ್ಯಾವುದನ್ನು ಹೇಳ್ತಾರೆ, ದೇವ್ರ ಬಗ್ಗೆ ಹೇಳ್ತಾ ಇದೆ. ಅದೇ ಸ್ವರ್ಗನೋ ನರಕನೋ ಇದ್ರ ಬಗ್ಗೆ ಎಲ್ಲ ತಿಳಿಸೋ ಶಬ್ದ ಇದೆಯಲ್ಲ, ಅದ್ ಹೇಳ್ತಾ ಇರೋ ವಿಷಯ ಏನು ಅಂತ ಅನ್ಕೊಂಡಿದೀರಿ? ದೇವ್ರ ಬಗ್ಗೆನಾ? ಅಲ್ಲ, ಸ್ವರ್ಗ ನರಕದ ಬಗ್ಗೆ. ಹಾಗಾದ್ರೆ ಸ್ವರ್ಗ ನರಕದ ಬಗ್ಗೆ ತಿಳಿಸೋ ಶಬ್ದಗಳಿಗೆ ಸ್ವರ್ಗ ನರಕವನ್ನು ತೋರಿಸೋ ಶಕ್ತಿ ಇಲ್ಲ, ಅದ್ ತೋರ್ಸಲ್ಲ. ಆದ್ರೆ ಯಾವ ಶಬ್ದ ದೇವರ ಬಗ್ಗೆ ತಿಳಿಸ್ತಾ ಇದೆ ಅಂಥ ದೇವರನ್ನ ಸಾಕ್ಷಾತ್ತಾಗಿ ಅದು ದೊರಕಿಸಿಕೊಡುತ್ತೆ, ನೋಡುವ ತರ ಮಾಡುತ್ತೆ. ಯಾಕೆ? ಆ ಶಬ್ದಕ್ಕೆ ಯಾರ ವಿಷಯ? ಅಪರೋಕ್ಷ ಬ್ರಹ್ಮ, ಕಣ್ಣಿಗೆ ಕಾಣುವಂತ ಭಗವಂತನೇ ಆ ಶಬ್ದಗಳು ಹೇಳ್ತಾ ಇರೋದು. ಅಂದ್ಮೇಲೆ ಅಂತ ಭಗವಂತ ಕಾಣಿಸ್ಲೇಬೇಕಲ್ಲ. ಈ ಸ್ವರ್ಗ ನರಕ ಎಲ್ಲ ಹಾಗಲ್ಲ, ಅದು ಅಪರೋಕ್ಷ ಅಲ್ಲ, ಅದು ಪರೋಕ್ಷ. ಅದು ಕಣ್ಣಿಗೆ ಕಾಣೋದಿಲ್ಲ. ಅಂತ ಸ್ವರ್ಗ ನರಕಾದಿಗಳು ಅದರ ಬಗ್ಗೆ ಹೇಳೋದು ಶಬ್ದ. ಆದ್ರಿಂದ ನಮಗೆ ವೇದ ರಾಶಿಗಳನ್ನ ಕೇಳಿದ್ರು ನಮ್ಗೆ ಅವುಗಳು ಕಣ್ಣಿಗೆ ಕಾಣಿಸಲ್ಲ. ಆದ್ರಿಂದ ಈ ವ್ಯತ್ಯಾಸ ಇದೆಯಲ್ಪ. ಸರಿ, ನೀವೇನೋ ಸರ್ಕಸ್ ಮಾಡ್ತಾ ಇದ್ರಿ, ಗೊತ್ತಾಯ್ತು, ವಿವರಣಕಾರ ಏನೋ ಸರ್ಕಸ್ ಮಾಡ್ತಾ ಇದ್ರು ಉತ್ತರ ಕೊಡ್ಲಿಕ್ಕೆ. ಪ್ರಮಾಣ ಏನು ಅಂತ ಈಗ ಪ್ರಶ್ನೆ. ಯಾವ ವಿಷಯದಲ್ಲಿ ಪ್ರಮಾಣ? ಈಗ ಸಹಸ್ರ ಶೀರ್ಷ ಪುರುಷ ಅಂತ ಉದಾಹರಣೆಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಅವನ್ ಸಹಸ್ರ ಶೀರ್ಷ ಪುರುಷ ಏನ್ ಕೊಟ್ಟಿಲ್ಲ. ಈ ವೇದ ಮಂತ್ರ ಏನಿದೆ ಇದನ್ನ ಕೇಳಿದವನಿಗೆ ದೇವರು ಕಣ್ಣು ಕಾಣಿಸ್ತಾನೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಆಗ ಪ್ರಮಾಣ ಹೇಳ್ಬೇಕು. ಈ ಯಾರು ಹೇಳಿದ್ದು? ಈಗ ಸಹಸ್ರ ಶೀರ್ಷ ಪುರುಷನ್ ಕೇಳ್ತಾ ಇದ್ ಕೂಡಲೇ ಅವ್ನ್ ದೇವ್ರ ದರ್ಶನ ಆಗತ್ತೆ ಅಂದ್ರೆ, ಎಷ್ಟೇ ಮಂದಿ ಅವ್ನ್ ಕೇಳಿದ್ರೆ ಅವ್ರ ದೇವ್ರ ದರ್ಶನ ಆಗತ್ತೆ ಅಂದ್ರೆ, ದೇವರ ಸೂಕ್ತ ದೇವರ ಬಗ್ಗೆ ಇರೋ ಶಬ್ದ ಕೇಳಿದ್ರೆ ದೇವರು ಕಣ್ಣು ಕಾಣ್ತಾನೆ. ಇದೇಕ್ ಸಾಧ್ಯ? ಹಾಗೆಲ್ಲ ಆಗಲ್ಲ. ಶಬ್ದ ಕೇಳಿದ ಕೂಡಲೇ ಆಗದೆ ಇರೋ ಮಾತಿದು. ಮನನ ಧ್ಯಾನ ಎಲ್ಲ ಮಾಡ್ಲೇಬೇಕು ಅಂತ ನಮ್ಮ ಉತ್ತರ ಇದೆ. ಆದ್ರೆ ಅವ್ರು ಹೇಳೋದು ಪ್ರಮಾಣ ಇದೆ ಅಂತ ಹೇಳ್ತಾರೆ. ಏನ್ ಪ್ರಮಾಣ? ಶಬ್ದ ಕೇಳಿದಾಗ ದೇವರ ಬಗ್ಗೆ ಇರೋ ಶಬ್ದ ಆದ್ರೆ ಅದು ದೇವರನ್ನ ಕಾಣಿಸೋ ಹಾಗೆ ಮಾಡುತ್ತೆ ಅಂತ. ಇದಕ್ಕೆ ಪ್ರಮಾಣ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಅನುಮಾನ ಪ್ರಮಾಣ. ಸುಮಾರು ದಿವಸ ಆಗಿತ್ತು ಈ ಅನುಮಾನದ ರೀತಿ ಬಂದು, ಇವಾಗ ಮತ್ತೆ ಬರ್ತಾ ಇದೆ.
ಅದು ಅದ್ವೈತ ಮತದಲ್ಲಿ ಹಾಗೆ ಅವರು ಅನೇಕ ಅನುಮಾನಗಳನ್ನ ಪ್ರಯೋಗ ಮಾಡ್ತಾರೆ ತಮ್ಮ ಮತ ಸಮರ್ಥನೆಗೆ. ಅದಕ್ಕೆ ಪ್ರತಿಯಾಗಿ ಅನುಮಾನದ ಮುಖಾಂತರನೇ ಉತ್ತರವನ್ನ ಕೊಡ್ತಾರೆ ಜಯತೀರ್ಥರು. ಮೊದಲನೇ ಅನುಮಾನ ನೀವ ನೋಡ್ಬೋದು, ಭೀಮಾತಂ ಶಾಬ್ದ ಜ್ಞಾನಂ ಅಪರೋಕ್ಷಂ ಅಪರೋಕ್ಷ ವಿಷಯತ್ವಾತ್ ಸುಖಾದಿ ಜ್ಞಾನವತ್. ನಾನು ಸ್ವಲ್ಪ ಉದಾಹರಣೆ ಬಗ್ಗೆ ಹೇಳಿದ್ದೆ ಮೊದಲು ಕೂಡ. ಸುಖ ಜ್ಞಾನ ಬರುತ್ತೆ. ಸುಖ ಜ್ಞಾನ ಬರೋದು ಹೇಗೆ? ಒಬ್ಬ ಯಾರೋ ಹೇಳ್ದ, ಏನಂತ, ತವ ಸುಖಂ, ನಿನಗೆ ಸುಖ ಆಯ್ತು ಇವತ್ತು, ಅಥವಾ ಮಮ ಸುಖಂ ಅಂತ ನನಗೆ ಜ್ಞಾನ ಬಂದಿದೆ. ಮಮ ಸುಖಂ ಅಂತ ಶಬ್ದವನ್ನ ನಾನು ಬಳಸ್ತೆ. ನನಗೆ ಒಳಗಡೆ ಸುಖದ ಅನುಭವ ಆಗ್ತಾ ಇದೆ, ನನ್ನ ಮನಸ್ಸಿಗೆ ಬರ್ತಾ ಇದೆ ಸುಖದ ಅನುಭವ. ಈ ಸುಖದ ಜ್ಞಾನ ಬರ್ತಲ್ಲ, ನನ್ನಲ್ಲಿ ಸುಖ ಆಯ್ತು, ನನಗೆ ಸುಖ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು, ನನಗೆ ತುಂಬಾ ಆನಂದ ಆಯ್ತು ಇವತ್ತು ಅಂತ ಹೇಳ್ತೀವಲ್ಲ. ಈ ಜ್ಞಾನ ಏನು? ಇದು ಅಪರೋಕ್ಷ ಜ್ಞಾನನ ಪರೋಕ್ಷ ಜ್ಞಾನನ ಅಂತ ಪ್ರಶ್ನೆ. ಅಂದ್ರೆ ಇದನ್ನ ನೇರವಾಗಿ ನೀವು ಗ್ರಹಣ ಮಾಡ್ತಾ ಇದೆಯೋ, ಅಥವಾ ಸ್ವಲ್ಪ ಯೋಚನೆ ಮಾಡಿ, ಈಗ ಪಾನಕ ಕೊಟ್ರು, ಪಾನಕ ಕುಡಿದ ಮೇಲೆ ನನ್ಗೆ ಸುಖ ಆಯ್ತೋ ಇಲ್ವೋ ಅಂತ ಯಾರು ವಿಚಾರ ಮಾಡಲ್ಲ. ಕುಡಿದ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲ ಜಾಸ್ತಿ ಸಿಹಿ ಆಯ್ತು ಸ್ವಲ್ಪ ಆದ್ರೂ ಪರವಾಗಿಲ್ಲ ಅಂತ ಏನೋ ಒಂದು ಹೇಳ್ತಾರೆ. ಸುಖ ಹಾಗೆ ಆಗತ್ತೆ ಸಿಹಿಯಿಂದಾಗಿ. ಆ ಸುಖದ ವಿಷಯದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಅಥವಾ ನನಗೆ ಇದರಿಂದ ದುಃಖ ಆಯ್ತೋ ಇಲ್ವೋ ಅಂತ ದುಃಖದ ಬಗ್ಗೆ ವಿಚಾರ ಮಾಡಲ್ಲ ಯಾರು. ದುಃಖ ಆಯ್ತೋ ಇಲ್ವೋ ಅಂತ, ಆದ್ರೆ ದುಃಖ ಆಗಿದೆ ಅಂತಾನೆ ಅರ್ಥ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅರ್ಥ. ಅದು ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ಸುಖ ಆಯ್ತೋ ದುಃಖ ಆಯ್ತೋ ಅಂತ. ಅದನ್ನ ಸಂಶಯದಲ್ಲಿ ನಿಲ್ಸೋದಲ್ಲ ಆ ವಸ್ತುನ. ಈಗ ನಾವು ನೋಡಿದ್ ಸತ್ಯನೋ ಸುಳ್ಳೋ ಅದ್ ಬೇರೆ ಮಾತು ಹೊರಗಡೆ, ಅಥವಾ ನಾವು ಕೇಳಿದ್ ಸತ್ಯನೋ ಸುಳ್ಳೋ ಅದ್ ಬೇರೆ ಮಾತು. ಅದು ನಾವು ಅನುಭವಿಸಿದ್ದು, ಸುಖ ಅನುಭವಿಸಿದ್ ಸುಳ್ಳು ಅಥವಾ ಸತ್ಯ ಅಂದ್ರೆ ಅದು ಒಪ್ಲಿಕ್ ಬರಲ್ಲ. ಒಂದು ಸತ್ಯ ಒಂದು ಸುಳ್ಳು, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಅದು ಸಂಶಯದಲ್ಲಿ ನಿಲ್ಲಲ್ಲ. ಯಾವತ್ತು ಯಾರಿಗೂ ಸುಖದಲ್ಲಾಗ್ಲಿ ದುಃಖದಲ್ಲಾಗ್ಲಿ ಸಂಶಯ ಇರಲ್ಲ. ಆದದ್ದು ನಿಜಾನೇ, ಮುಗಿದಾಯ್ತಷ್ಟೇ, ಅದ್ರ ಬಗ್ಗೆ ಸಂಶಯ ಇರಲ್ಲ ಅಂತ ಪದಾರ್ಥಗಳದು. ಇನ್ನು ನನಗೆ ಸರಿಯಾಗಿ ಜ್ಞಾನ ಬಂತೋ ಇಲ್ವೋ ಅದು ಬೇರೆ ಮಾತು, ಅದರಲ್ಲಿ ಸಂಶಯ ಪಡ್ಬೋದು. ಆದ್ರೆ ಸುಖ ದುಃಖಗಳಲ್ಲಿ ಮಾತ್ರ ಎಂದಿಗೂ ಇಲ್ಲ. ಹಾಗಾದ್ರೆ ಏನಾಯ್ತು? ಒಬ್ಬನಿಗೆ ಸುಖ ಜ್ಞಾನ ಬಂತು. ಆ ಸುಖ ಜ್ಞಾನ ಬಂದಾಗ ಆ ಸುಖ ಜ್ಞಾನದಲ್ಲಿ ಏನ್ ತೋರತ್ತಲ್ಲ ಸುಖ, ಅದು ಅವನ ಅಪರೋಕ್ಷ ಜ್ಞಾನಕ್ಕೆ ವಿಷಯ ಆಗಿದೆ. ಅಪರೋಕ್ಷ, ಅದರ ಅನುಭವ ಅವನಿಗೆ ಸಾಕ್ಷಾತ್ಕಾರ ಆಗಿದೆ. ಅದೇ ರೀತಿ ಈ ಶಬ್ದಗಳೆಲ್ಲ ಇದೆಯಲ್ಲ, ಯಾವ ಶಬ್ದ? ಈ ಭಗವಂತನ ಬಗ್ಗೆ ಇರೋ ಶಬ್ದ. ಆ ಶಬ್ದಗಳು ಕೂಡ ಯಾರ ಬಗ್ಗೆ ಇದೆ? ದೇವರ ಬಗ್ಗೆ ಇದೆ. ಅದು ಕಣ್ಣು ಕಾಣಿಸೋ ದೇವರ ಬಗ್ಗೆ. ಅಂತ ಅಪರೋಕ್ಷನಾದ ದೇವರ ಬಗ್ಗೆ ಇರೋ ಶಬ್ದ ದೇವರನ್ನ ನೋಡೋ ಹಾಗೆ ಖಂಡಿತ ಮಾಡತ್ತೆ ಅಂತ ಹೇಳಿ ಈ ತರ ಒಂದು ಅನುಮಾನ ಪ್ರಮಾಣ ಪ್ರಯೋಗ ಮಾಡಿದೆ. ಕೆಲವು ಸಲ ಏನಾಗುತ್ತೆ, ಈ ಪೂರ್ವ ಪಕ್ಷಿಗಳು ತಾವು ತಮ್ಮ ಮತ ಸಮರ್ಥನೆ ಮಾಡ್ಲಿಕ್ಕೆ ಕೆಲವುದನ್ನ ಹೇಳ್ತಾರೆ, ಅನುಭವಕ್ಕೆ ಬರಲ್ಲ. ಅವ್ರ ಅನುಭವಕ್ಕೆ ಇರತ್ತೋ ಇಲ್ವೋ ಒಟ್ಟು ಹೇಳ್ಬಿಡ್ತಾರೆ. ಆದ್ರೆ ಜಯತೀರ್ಥರು ಏನ್ ಮಾಡ್ತಾರೆ, ಆ ಪೂರ್ವ ಪಕ್ಷ ಗ್ರಂಥದ ಪ್ರಶ್ನೆಗಳು ಹೀಗಿರತ್ತೆ ಅಂತ ಸರಿಯಾಗಿ ನಿರ್ಧಾರ ಮಾಡಿ ಆಮೇಲೆ ಅದಕ್ಕೆ ಉತ್ತರ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನಾಗತ್ತೆ ಅಂದ್ರೆ, ಈ ಪೂರ್ವ ಪಕ್ಷಿಗಳು ಏನು ವಿಷಯ ಹೇಳ್ತಾರಲ್ಲ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಓ, ಇದಾ ಪ್ರಶ್ನೆ ಕೇಳಿದ್ದೀವ್ರು ಅಂತ. ಪ್ರಶ್ನೆ ಕೇಳೋದೇ ಅರ್ಥ ಆಗಲ್ಲ, ಹಾಗೆ ಕೇಳ್ತಾ ಇರ್ತಾರೆ ಪ್ರಶ್ನೆನ. ಆ ಪ್ರಶ್ನೆಯನ್ನು ಕೇಳಿದ್ದನ್ನ ಚೆನ್ನಾಗಿ ಬಿಡಿಸಿ, ಪ್ರಶ್ನೆ ಅಂದ್ರೆ ಹೀಗಿದೆ, ಈ ಅಭಿಪ್ರಾಯದಲ್ಲಿ ಇವ್ರು ಕೇಳಿದ್ದಾರೆ, ಅದಕ್ಕೆ ಇದು ಉತ್ತರ ಅಂತ ಆಮೇಲೆ ಬಿಡಿಸಿದಾಗ ಎಷ್ಟು ಹತ್ತಿರಕ್ಕೆ ಹೋಗಿ ಮುಟ್ಟತ್ತೆ. ಓ ಹೀಗ ಅಂತ ಗೊತ್ತಾಗತ್ತೆ. ಆ ತರ ಬಿಡಿಸ್ತಾರೆ ಜಯತೀರ್ಥರು ಇನ್ನು ಈ ವಿಷಯದ ಬಗ್ಗೆ. ಇದಾಯ್ತಲ್ಲ, ಇದು ಒಂದು ಅನುಮಾನ ಆಯ್ತು. ಇನ್ನೊಂದು ಅನುಮಾನ ಹೇಳ್ತಾರೆ, ಅಪರೋಕ್ಷತ್ವ ವೇದಾಂತ ವಾಕ್ಯ ಜನ್ಯ ಜ್ಞಾನ ವೃತ್ತಿ ಅಪರೋಕ್ಷ ಜ್ಞಾನನಿಷ್ಠ ಅತ್ಯಂತಾಭಾವ ಅಪ್ರತಿಯೋಗಿತ್ವ ಜ್ಞಾನತ್ವವತ್ ಅಂತ. ಬಹಳ ಹೊಸ ಹೊಸ ಶಬ್ದಗಳಿದು. ಸಾಮಾನ್ಯವಾಗಿ ನ್ಯಾಯಶಾಸ್ತ್ರದ ಪರಿಚಯ ಇದ್ದವ್ರಿಗೆ ಇದು ಸುಲಭ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ ಪರಿಚಯ ಇದ್ದವ್ರಿಗೆ. ಒಂದೆರಡು ಗ್ರಂಥ ಓದೋರ್ಗೆ ಕಷ್ಟನೇ. ಆದ್ರೆ ಸರಿಯಾಗಿ ನ್ಯಾಯಶಾಸ್ತ್ರದ ಪರಿಚಯ ಇದ್ದವ್ರಿಗೆ ಅದು ತುಂಬಾ ಸುಲಭ. ಏನು? ಜ್ಞಾನತ್ವ ಅಂತ ಒಂದು ಧರ್ಮ ತಗೊಳ್ತಾರೆ. ಈಗ ಈ ಮನುಷ್ಯತ್ವ, ಸಿಂಹತ್ವ, ಪಶುತ್ವ, ತ್ವ ಅಂತೆಲ್ಲ ಸೇರಿಸ್ಬಿಟ್ರೆ ಆ ವಸ್ತುವಿನಿರುವ ಧರ್ಮ ಅಂತ ಅರ್ಥ. ಪುಸ್ತಕತ್ವ, ಪಟತ್ವ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ. ಮಠತ್ವ ಅಂದ್ರೂ ಅದು ಒಂದು ಧರ್ಮನೇ. ಮಠ ಇರತ್ತಲ್ಲ, ಈಗ ದೇವಸ್ಥಾನ, ಮಠದಲ್ಲಿರೋದು ಮಠತ್ವ, ದೇವಸ್ಥಾನದಲ್ಲಿರೋ ದೇವಸ್ಥಾನತ್ವ ಅಂತ. ಹೀಗೆ ಶಾಸ್ತ್ರದಲ್ಲಿ ದೇವಾಲಯತ್ವ, ಮತ್ತೆ ವಿಷ್ಣುತ್ವ, ಮತ್ತೆ ಮಧ್ವತ್ವ, ವಾದಿರಾಜತ್ವ ಹೀಗೆಲ್ಲ ಹೇಳ್ತೀವಿ, ಧರ್ಮಗಳನ್ನ ಹೇಳ್ತೀವಿ. ಅಂದ್ರೆ ಆ ವಸ್ತುವಿನದ್ದು ಅದರ ಧರ್ಮ. ಹಾಗೆ ಜ್ಞಾನದಲ್ಲಿ ಒಂದು ಧರ್ಮ ಇದೆ. ಅದೇನದು? ಜ್ಞಾನತ್ವ ಅಷ್ಟೇ. ತ್ವ ಹಾಕ್ಬಿಟ್ರೆ ನಿಮ್ಗ ಅರ್ಥ, ಆ ಜ್ಞಾನದಲ್ಲಿ ಜ್ಞಾನತ್ವ ಇದೆ. ಸರಿ,
ಗುಣದಲ್ಲಿ ಗುಣತ್ವ ಇದೆ. ಸರಿ, ಈ ಜ್ಞಾನದಲ್ಲಿ ಜ್ಞಾನತ್ವ ಇದೆಯಲ್ಲ ಅದನ್ನ ತಗೊಳ್ಳೋಣ. ಈ ಜ್ಞಾನತ್ವ ಎಲ್ಲೆಲ್ಲಿದೆ ಅಂತ ನೋಡೋಣ. ಈಗ ಮನುಷ್ಯತ್ವ ಎಲ್ಲೆಲ್ಲಿದೆ? ಪುಸ್ತಕದಲ್ಲಿ ಇದೆಯಾ ಮನುಷ್ಯತ್ವ? ಇಲ್ಲ. ಇನ್ನು ಮೊಬೈಲ್ ಅಲ್ಲಿ ಮನುಷ್ಯತ್ವ ಇದೆಯಾ? ಅಯ್ಯೋ ಇಲ್ಲ, ಅದು ಮನುಷ್ಯ ಅಲ್ಲ. ಇನ್ನು ನಮ್ಮ ಈ ಬಟ್ಟೆ ವಸ್ತ್ರದಲ್ಲಿ ಮನುಷ್ಯತ್ವ ಇದೆಯಾ? ಇಲ್ಲ. ಹಾಗಾದ್ರೆ ಇದು ಹೇಗಾಯ್ತು ಅಂದ್ರೆ, ಲೌಕಿಕರ ಪ್ರಶ್ನೆ ಕೇಳಿದಾಗ ಇವ್ನು ಮನುಷ್ಯನ, ಇವ್ನು ಪ್ರಾಣಿನ, ಇದೇನಿದು ಅದಕ್ಕೆ ಇವ್ನು ಮನುಷ್ಯ ಇಲ್ಲ ಪ್ರಾಣಿ, ಹೀಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಮನುಷ್ಯನ? ಅಲ್ಲ 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 ಅಂತ ಉತ್ತರ ಕೊಡ್ತೀವಿ. ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಮನುಷ್ಯತ್ವ ಇದೆಯಾ, ಇಲ್ಲಿ ಸಿಂಹತ್ವ ಇದೆಯಾ ಅಂತ ಧರ್ಮ ಇಟ್ಕೊಂಡು ಪ್ರಶ್ನೆ ಕೇಳ್ತಾರೆ. ಈ ತರದ ಕ್ರಮ. ಹಾಗಾದ್ರೆ ಪ್ರಕೃತದಲ್ಲಿ ಈ ಜ್ಞಾನತ್ವ ಎಲ್ಲೆಲ್ಲಿದೆ ಅಂತ ಹೇಳ್ಬೇಕು. ಜ್ಞಾನತ್ವ ಎಲ್ಲೆಲ್ಲಿದೆ? ಎಲ್ಲಾ ಜ್ಞಾನದಲ್ಲೂ ಇದೆ. ಯಾವ್ದು ಜ್ಞಾನನೋ ಅಲ್ಲೆಲ್ಲ ಜ್ಞಾನತ್ವ ಅನ್ನೋ ಒಂದು ಧರ್ಮ ಇರುತ್ತೆ. ಆದ್ರೆ ಇವ್ರು ಹೇಳಲಿಕ್ಕೆ ಹೋಗ್ತಾರೆ ಏನಂದ್ರೆ, ಈ ಜ್ಞಾನತ್ವ ಅಪರೋಕ್ಷ ಜ್ಞಾನದಲ್ಲಿದೆ. ಒಪ್ಪೋಣ, ನಿಜ. ಪರೋಕ್ಷ ಜ್ಞಾನದಲ್ಲೂ ಜ್ಞಾನತ್ವ ಇದೆ, ಅಪರೋಕ್ಷ ಜ್ಞಾನದಲ್ಲೂ ಜ್ಞಾನತ್ವ ಇದ್ದೇ ಇರುತ್ತೆ. ಸರಿ, ಇದ್ರಿಂದ ಏನಾಯ್ತು? ವೇದಾಂತ ವಾಕ್ಯವನ್ನ ಯಾರು ಕೇಳ್ತಾರೆ, ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಥವಾ ತೈತರೀಯೋಪನಿಷತ್ತಿನ ಮಾತುಗಳು ಎಲ್ಲ ಕೇಳಿದಾಗ ಅವನಿಗೆ ಒಂದು ಜ್ಞಾನ ಬಂತು. ಆ ಜ್ಞಾನದಲ್ಲಿ ಏನಿದೆ? ಜ್ಞಾನತ್ವ ಇದೆ. ಹಾಗಾದ್ರೆ ಆ ಜ್ಞಾನ ಎಂಥದ್ದು ಅಂದ್ರೆ, ವೇದಾಂತ ವಾಕ್ಯ ಕೇಳಿದಾಗ ಬರುವಂತಹ ಜ್ಞಾನ, ಉಪನಿಷತ್ತಿನ ಮಾತುಗಳ ಜ್ಞಾನ ಏನಿದೆಯಲ್ಲ, ಆ ಮಾತುಗಳಿಂದ ಉಂಟಾಗೋ ಜ್ಞಾನದಲ್ಲಿ ಜ್ಞಾನತ್ವ ಇರುತ್ತೆ. ಅದು ಎಂಥ ಜ್ಞಾನ ಆಗಿರುತ್ತೆ ಅಂದ್ರೆ, ಅದು ಅಪರೋಕ್ಷ ಜ್ಞಾನ ಆಗಿರುತ್ತೆ. ಹಾಗಾದ್ರೆ ಇವ್ರು ಏನು ಹೇಳಿಕ್ ಹೋಗ್ತಾ ಇದಾರೆ, ಯಾವುದೇ ವೇದಾಂತ ವಾಕ್ಯದಿಂದ ಬಂದತ್ತಲ್ಲ ನಮ್ಮ ಜ್ಞಾನ, ಅದು ಅಪರೋಕ್ಷ ಜ್ಞಾನ ದೇವ್ರ ಬಗ್ಗೆ ಅಂತ. ಆದ್ರೆ ಇದನ್ನ ಹೇಗೆ ನಾವು ನಂಬೋದು? ಬಾಯದಲ್ಲಿ ಸುಮ್ಮನೆ ಪ್ರಮಾಣ ಅಂತ ಹೇಳ್ತಾರೆ, ಅದು ಅನುಭವಕ್ಕೆ ನಮಗ್ ಬರಲ್ಲ. ಈಗೆಲ್ಲ ನಾವು ಉಪನಿಷತ್ತಿನ ಮಾತುಗಳನ್ನ ಕೇಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಏನ್ ದೇವ್ರ ಕಣ್ಣು ಕಾಣಿಸ್ತಾರ? ಇಲ್ಲ. ಆದ್ರೆ ಹೇಗ್ ಹೇಳ್ತಾರೆ ಇವ್ರು ಅಂದ್ರೆ, ನೀವು ಶ್ರವಣ ಸರಿ ಮಾಡಿಲ್ಲ ಅಂತ ಹೇಳ್ತಾರೆ. ಶ್ರವಣ ಸರಿ ಆಗಿದೆ ಅಂತಂದ್ರೆ ದೇವ್ರ ಕಣ್ಣು ಕಾಣ್ಬೇಕಾಗಿತ್ತು ಅಂತ ಅವ್ರ ಮಾತು, ಅಭಿಪ್ರಾಯ. ಈ ಅರ್ಥದಲ್ಲಿ ಇನ್ನೂ ವಿಚಾರಗಳನ್ನ ನಿಧಾನಕ್ಕೆ ಅವ್ರು ಮಂಡಿಸ್ತಾ ಹೋಗ್ತಾರೆ. ಅದೇನ್ ವಿಚಾರ ಅನ್ನೋದನ್ನ ಮುಂದಿನ ವಿಷಯವನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.